ಆಯಿತು ಅಂದರೆ ರೈತರ ಹೋರಾಟನೇ ಬಿಟ್ಬಿಟ್ರಿಲ್ಲ. ಈ ಯಾರೋ MP ಕಡೆ ಇರೋರು ಇಬ್ಬರು ಮಾತಾಡಿದ್ದಾರೆ ನೋಡಿ, ರೈತರ ಹೋರಾಟನೇ ಬಿಟ್ಬಿಟ್ರು. ಈಗ ನಿಮ್ಮ ಮಾಧ್ಯಮದವ್ರಿಗೆ ಗೊತ್ತು, ರೈತ ಸಂಘದವ್ರು ಎರಡು ಕಡೆ ಬಾಲ್ ಕೂಗ್ತಾರೆ, ಒಬ್ಬರು ಬೇಕು ಒಬ್ಬರು ಬೇಡ ಅಂತ. ಆ ಇಬ್ಬರೂ ನಮ್ಮ ರವಿಕುಮಾರಿಗೆ ಓಟ್ ಹಾಕಿರೋರು. ಈ ಕಡೆ ಕುಂತಿರೋರು ರೈತರು ಓಟ್ ಮಾಡಿದ್ದಾರೆ, ಆ ಕಡೆ ಕುಂತಿರೋರು ಓಟ್ ಮಾಡಿದ್ದಾರೆ. ಅದು ವಿಶೇಷವಾಗಿ ನಮ್ಮ ರವಿಯವರು ರೈತರ ಕುಟುಂಬದಿಂದ ಬಂದಿರೋ ವ್ಯಕ್ತಿ. ಆತನ ಬಗ್ಗೆ ಇಡೀ ಶಿಳಘಟ್ಟ ತಾಲೂಕದಲ್ಲಾಗಲಿ ಇಲ್ಲ ನಮ್ಮ ಜಿಲ್ಲೆಯಲ್ಲಾಗಲಿ ಆತನ ಬಗ್ಗೆ ಚಕಾರ ಎತ್ತೋರು ಯಾರಿಲ್ಲ. ನೇರ ನುಡಿವಾಗಿ ಸಾಮಾನ್ಯ ಮನುಷ್ಯನ ಥರ ಓಡಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಯಾಕೆ ಹಿಂಗಾಯಿತು ಅನ್ನೋದು ಎಲ್ಲರೂ ನೋವಾಗಿ ಇವತ್ತು ನಮ್ಮ ಬರ್ತಾ ಶಿಳಘಟ್ಟ ಮೇಲೆ ಬಂದಾಗ ಅಲ್ಲಿ ಒಂದು ಹೋಟ್ಲಲ್ಲಿ ಕಾಫಿ ಕುಡಿದು ವಿಚಾರ ಬಂತು. ಒಳ್ಳೆಯವರು ಯಾಕೆ ಹಿಂಗೆ ಆಯಿತು, ನಿಮ್ಮ NDAಯಲ್ಲಿ ಇದ್ದೀರಲ್ಲ ಅಂತ ಹೇಳೋದಿಲ್ಲ. ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ಇಬ್ಬರಲ್ಲೂ ವಿನಂತಿ ಮಾಡ್ಕೊತೀವಿ ಅಂತ ಹೇಳಿದೆ. ರೈತರು ಡಿವೈಡ್ ಮಾಡಿಕೊಂಡಾಗ ರವಿಕುಮಾರ್ ಯಾರ ಪರ ಹೋಗಬೇಕು ನಿಮ್ಮ ಮಾಧ್ಯಮದವ್ರು ಹೇಳಿ. ಇಬ್ಬರು ಶಿಳಘಟ್ಟ ತಾಲೂಕಲ್ಲೇ, ಇಬ್ಬರು ರೈತರು ಮುಖಂಡರು ಶಿಳಘಟ್ಟ ತಾಲೂಕಲ್ಲೇ, ಇಬ್ಬರೂ ಒಬ್ಬರು ಬೇಡ ಒಬ್ಬರು ಬೇಕು ಅಂತ. ಒಂದು ಸಲ ಇಂಡಸ್ಟ್ರೀಸ್ ಬಂದ ಮೇಲೆ ಅದನ್ನು ವಾಪಸ್ ಹೋದ್ಮೇಲೆ ತರೋಕ್ಕಾಗಲ್ಲ ಅಂತ ಮಾಧ್ಯಮಗಳಲ್ಲಿ ಎಷ್ಟೋ ಸಲ ನಾವು ಓದಿದ್ದೀವಿ. ಹೈದ್ರಾಬಾದ್ ಹೊರಟೋಯ್ತು ಇಂಡಸ್ಟ್ರಿಯಲ್ಲೂ ಅಲ್ಗಳು. ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಕ್ಕೆ ಬಂದಿರೋದನ್ನು ನೋಡಿದಾಗ ಬೇರೆ ಕಡೆಗೆ ಹೊರಟೋಯ್ತು, ಇಲ್ಲಿ ಜಾಗ ಕೊಡಲಿಲ್ಲ ಅದು ಕೊಡಲಿಲ್ಲ ಅಂತೇಳಿ ಎಲ್ಲೋ ಗಲಾಟೆ ಇದೆ. ಅಂಥದ್ರಲ್ಲಿ ನನಗೆ ತಿಳಿದ ಮಟ್ಟಿಗೆ ಯಾವುದು ಇದರಿಂದ ಜಮ್ಮಕೋಟೆ ಕ್ರಾಸಿಂದ ಸಾವಿರಾರು ಜನ ಇದಕ್ಕೆ ಹೋಗ್ತಾರಂತೆ, ದೊಡ್ಡಬಳ್ಳಾಪುರಕ್ಕೆ ಗಾರ್ಮೆಂಟ್ಸ್ಗೆ. ಎಲ್ಲೇ ಜಮ್ಮಕೋಟೆ ಕ್ರಾಸಿಂದ ಹೋಗ್ತಾರೆ. ಬೆಳಿಗ್ಗೆನೇ ಹೋಗಿ ನಾವು ನಿಂತ್ಕೊಂಡ್ರೆ ಅಲ್ಲಿ ಗೊತ್ತಾಗ್ತದಂತೆ. ಆದ್ದರಿಂದ ಒಂದು ಇಂಡಸ್ಟ್ರಿಯಲ್ಲಿ ಬಂದು ಮಾಡೋದ್ರಲ್ಲಿ ತಪ್ಪೇನು? ಅದರಲ್ಲೂ ನಮ್ಮ ರವಿಯವರೇನು ಫಲವತ್ತಾದ ಭೂಮಿಗಳನ್ನು ಬಿಡಬೇಕು ಅಂತ ಹೇಳಿದ್ದಾರೆ. ಫಲವತ್ತಾದ ಭೂಮಿಗಳು ಬಿಟ್ಟು ಅದು ಇದರಲ್ಲಿ 1000 ಎಕರೆ 700ರಿಂದ 1000 ಎಕರೆವರೆಗೂ ಸರ್ಕಾರಿ ಜಾಗ ಇದೆ. ಮಿಕ್ಕಿದಿನ ಸ್ವಲ್ಪ ಜಾಗ ತಗೊಂಡು ಮಾಡಬೇಕು ಅಂತ ಮಾಡಿರೋದು. ಫಲವತ್ತಾದ ಭೂಮಿಗಳು ಬಿಟ್ಟು ಬೇರೆದಕ್ಕೆ ಮಾಡಿ ಅಂತ ಹೇಳಿರೋದೇ ವಿನಃ ಇನ್ನೇನು ಇಲ್ಲ. ಇದರಲ್ಲಿ ರೈತರ ವಿರೋಧ ಹೆಂಗಾಗ್ತಾರೆ? ರವಿಯವರು ರೈತರ ವಿರೋಧ ಆಗೋಕ್ಕೆ ಆಗಲ್ಲ. ಅವರು ರೈತರ ಮಗನಾಗಿ ಹುಟ್ಟಿರೋದು. ಅವ್ರು ಇವತ್ತೂ ಅಲ್ಲಿ ಬೆಂಗಳೂರಿನಲ್ಲಿಲ್ಲ, ಅವರು ಡೈಲಿ ರಾತ್ರಿ ಹೊತ್ತು ಇಲ್ಲಿಗೆ ಬರ್ತಾರೆ. ಒಬ್ಬ MLA ಆಗಿದ ತಕ್ಷಣ ಬೆಂಗಳೂರು ಸೇರ್ಕೊಂಡವ್ರು ನೋಡಿದ್ದೀವಿ ನಾವು ಶಾಸಕರನ್ನ. ಅಂಥದ್ದು ಡೈಲಿ ಇಲ್ಲೇ ಬಂದು ಇಲ್ಲೇ ಇರ್ತಾರೆ. ರೈತರ ಕಾಳಜಿ ಎಷ್ಟಿದೆ ಅಂತ ನಾವು ಅವ್ರಿಗೇನು ತಿಳುವಳಿಕೆ ಹೇಳಬೇಕು ಅಂತಂದಿಲ್ಲ. ಆದ್ದರಿಂದ ಇಲ್ಲಿ ನಾನು ಮನವಿ ಮಾಡೋದು ಅಂದರೆ ಈ ಸಬ್ಜೆಕ್ಟೇ ಬಿಟ್ಬಿಟ್ರು. ಮಾಧ್ಯಮದಲ್ಲಿ ನಾನು ವಿನಂತಿ ಮಾಡ್ತೀನಿ, ಈ ಸಬ್ಜೆಕ್ಟೇ ಹೊರಟೋಯ್ತು. ಅವ್ರು ಪರ್ಸ್ನಲ್ ಬಂದುಬಿಡ್ತೀನಿ. ಯಾರು MP ಕಡೆಯವರು ಪರ್ಸ್ನಲ್ ಬಂದ್ಬಿಟ್ರು. ತಾಕತ್ತಿದೆಯಾ, ಅದಿದೆಯಾ, ಕುಮಾರಸ್ವಾಮಿ CM ಆಗ್ತಾರೆ. ಯಾರು ಇದೆಲ್ಲ? ಕುಮಾರಸ್ವಾಮಿ CM ಆಗ್ತಾರೆ ಬಿಡ್ತಾರೆ. 2028ಗೆ ಇಡೀ ನಮ್ಮ ಜಾತ್ಯತೀತ ಜನತಾದಳ 224 ಕ್ಷೇತ್ರದಲ್ಲೂ ಹೇಳ್ತಾವ್ರೆ ಮುಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಂತ. ನೀನು ಹೇಳ್ಬಿಟ್ರೆ ನಿಂತೋಗ್ತಾರಾ? ನಾನು ಹೇಳ್ಬಿಟ್ರೆ ಆಗೋದಿಲ್ವಾ? ಇದಲ್ಲ, NDA ಬರಬೇಕು, NDA ಕುಂತ್ಕೊಬೇಕು, ಆಮೇಲೆ ಕುಮಾರಸ್ವಾಮಿನ ನಮ್ಮ ಅಭಿಪ್ರಾಯದಲ್ಲಿ ಕುಮಾರಸ್ವಾಮಿ CM ಅಂತ ಹೇಳಿದ್ದಾರೆ. ನಮ್ಮವರೇನು ಹೇಳಿದ್ದು, ಕುಮಾರಸ್ವಾಮಿ ಅವರು ಬಂದ ಮೇಲೆ CM ಆದಮೇಲೆ ನಾನು ಇದನ್ನು ನ್ಯಾಯ ತನಿಖೆ ಮಾಡಬೇಕು ಅಂತ ಕೇಳ್ತೀನಿ ಅಂತ ಹೇಳಿದ್ದಾರೆ. ಅದು ಆಗ್ಬಿಡ್ತಾರ ಅನ್ನೋದು ಅದಕ್ಕೆ ಅಲ್ಲಿಗೇನು, ಅಲ್ಲಿ ನಾವು ಒಗ್ಗಟ್ಟಾಗಿರೋದು ಬೇಡವಾ? NDA ಇರೋದು ಬೇಡವಾ? ನಿಮ್ಮ ಅಭಿಪ್ರಾಯ? MP ಅವರು ಸುಮ್ಮನೆ ಇದ್ದಾರೆ. MP ಅವರು ಅವತ್ತು ಒಂದು ಮಾತಾಡಿದ್ಮೇಲೆ ಮಾತಾಡ್ತಾ ಇಲ್ಲ. ಅವ್ರ ಹಿಂದೆ ಇರೋರಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಈ ದುರಹಂಕಾರ ಮಾತುಗಳು ದಯವಿಟ್ಟು ಆಡಬೇಡಿ, ತಪ್ಪಾಗ್ತದೆ. NDAದಲ್ಲಿರೋದ್ರಿಂದ ದುರಹಂಕಾರ ಮಾತುಗಳು ಆಡಿದ್ರೆ ತಪ್ಪಾಗ್ತದೆ. ನಾನು MP ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ನೀವು ಇದನ್ನು ನೋಡಿದ ತಕ್ಷಣ ಮಾಧ್ಯಮದಲ್ಲಿ ನಿಮ್ಗೆ ಏನೇನೋ ಗೊತ್ತಾಗಿದ್ದ ತಕ್ಷಣ ಈ ವಿಚಾರದ ಬಂದಿದ್ದ ತಕ್ಷಣ ನೀವು ನಿಮ್ಮ ಮುಖಂಡರುಗಳಿಗೆ ನೇರವಾಗಿ ಆದೇಶ ಮಾಡಬೇಕು. ಯಾವುದೇ ಕಾರಣಕ್ಕೂ ನೀವು ಮಾತಾಡಬೇಡಿ. ನಾನೇನಿದ್ರು ಕುಮಾರಸ್ವಾಮಿ ಹತ್ರ, ನಿಖಿಲ್ ಹತ್ರ ಮಾತಾಡ್ತೀನಿ, ಅವರೂ ಬೇಕಾದ್ರೆ ನಮ್ಮ ವಿಜಯೇಂದ್ರ ಹತ್ರ ಮಾತಾಡಿ ನಾವು ಅಲ್ಲಿ ಕುಂತ್ಕೊಂಡು ಮಾತಾಡ್ತೀವಿ ಅಂತ ನೀವು ಸ್ಪಷ್ಟ ಆದೇಶ ಕೊಡಬೇಕು. ಇನ್ನೊಂದು ಸಲ ಏನಾದರೂ ಈ ಮಧ್ಯದಲ್ಲಿ ಕುಂತ್ಕೊಂಡು ಸಿಕ್ಬಿಡ್ತು ಪೇಪರು ಬೈಕ್ ಸಿಕ್ಬಿಡ್ತು ಅಂತ ಮಾತಾಡಿದ್ರೆ ಇದು ಸರಿಯಾಗಿರೋದಿಲ್ಲ. ಇದು ನಾವು ಮನವಿ ಮಾಡ್ತಾ ಇದ್ದೀವಿ. ನಾವು ಯಾರಿಗೂ ಅಲ್ಲ, ನಾವು NDA ಇಲ್ಲಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಸ್ಪಷ್ಟವಾಗಿ, NDAದಲ್ಲಿರೋದ್ರಿಂದ ಭಿನ್ನಾಭಿಪ್ರಾಯಗಳು 100 ಬರ್ತವೆ. ಭಿನ್ನಾಭಿಪ್ರಾಯಗಳನ್ನ ಹೊಟ್ಟೆ ಒಳಗೆ ಇಟ್ಕೊಂಡು ನಾವು ಕೆಲಸ ಮಾಡಬೇಕು. ನಾವಿಲ್ಲಿ ಚೆನ್ನಾಗಿರ್ತೀವಿ, ನೀವು ಕೆಳಗೆ ನೋಡಿ ಕಿತ್ತಾಡ್ಬಿಟ್ಟು ನಾವು ಅದಕ್ಕೆ ಹೊಡೆ ಆಗೋದಿಲ್ಲ. ನೀವು ಏನಾದ್ರು ರೈತರ ಕೆಲಸ ಆಗಲಿ, ಬಡವ್ರ ಕೆಲಸ ಆಗಲಿ, ಏನೇನೋ ಒಂದು ಕೆಲಸ ಆಗಬೇಕಂದ್ರೆ ನಾವು ಒಗ್ಗಟ್ಟಾಗಿರಬೇಕು. ಅದನ್ನು ನೀವು ಮನಗಂಡು ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ನಾವು ಮನಗಂಡಿದ್ದೀವಿ. ತಾವು ಬೇಗನೆ ಏನು ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ
ಕುಮಾರಣ್ಣವರು ಬೇಗನೆ ಇದನ್ನು ಮಾತಾಡಿ ರವಿಯವರ ಹತ್ರ ಮತ್ತು ನಮ್ಮ MP ಸುಧಾಕರ್ ಹತ್ರ ಮಾತಾಡಿ ಬೇಗನೆ ವಿದ್ಯಾರ್ಥ ಮಾಡಬೇಕು ಅಂತ ಮಾಧ್ಯಮಗಳ ಮುಖಾಂತರ ನಮ್ಮ ನಾಯಕರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಅದೇ ರೀತಿ BJP ನಾಯಕರಿಗೂ ವಿನಂತಿ ಮಾಡ್ಕೊತಾ ಇದ್ದೀನಿ. ನಾನು ಇನ್ನು ಮುಂದೆ ನಾನು ಮಾತಾಡಬೇಕು ಅಂತಿದ್ದೀನಿ. ನಮ್ಮ BJP ಜಿಲ್ಲಾಧ್ಯಕ್ಷರಾದಂಥ ರಾಮಚಂದ್ರೇಗೌಡರ ಹತ್ರ ಮಾತಾಡಿ, ನಾನು ನೀನೇ ಹೋಗ್ಬೇಕಾದ್ರೆ ನಿಮ್ಮ ಅಧ್ಯಕ್ಷರ ಹತ್ರ ನೀವು ಕರ್ಕೊಂಡೋಗಿ, ನಮ್ಮ ಅಧ್ಯಕ್ಷಗಳ ಹತ್ರ ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಹೇಳಿ ನಾವಿಬ್ಬರು ಒಟ್ಟಿಗೆ ಹೋಗಿ ಬೇಗನೆ ಇದಕ್ಕೊಂದು ತಿಳಿ ತರಬೇಕು ಅಂತ ನಿಮ್ಮ ಮಾಧ್ಯಮ ಮುಖಾಂತರ ಒತ್ತಾಯ ಮಾಡಿ. ಚಿಕ್ಕಬಳ್ಳಾಪುರ